ಎಲ್ಲರೂ ಹುಷಾರಿದ್ರಲ್ಲ, ಸೌಖ್ಯ ಅಲ್ಲ ಎಲ್ಲರೂ? ಮತ್ತೆ ಹೇಗುಂಟು ನಿಮ್ಮ ಹೊಟ್ಟೆ ಎಲ್ಲ ಸರಿ ಉಂಟಾ? ಅದಕ್ಕೆ ಕೆಲವರಿಗೆಲ್ಲ ಬಟಾಟೆ ಬಟಾಣಿ ಎಲ್ಲ ಆಲೂಗಡ್ಡೆ ಎಲ್ಲ ತಿಂದು ಗ್ಯಾಸ್ಟ್ರಿಕ್ ಎಲ್ಲ ಆಗುದುಂಟಲ್ಲ, ಹಾಗೆಲ್ಲ ಯಾರಿಗಾದ್ರೂ ಆಗಿ ಗ್ಯಾಸ್ಟ್ರಿಕ್ ಆಗಿದ್ದುಂಟಾ? ಆದ್ರೆ ಉಂಟಲ್ಲ, ಇವತ್ತು ನಿಮ್ಗೆ ಒಂದು ಮನೆ ಮದ್ದು ಹೇಳಿಕೊಡ್ತೀನಿ. ಅಮ್ಮ ಹೇಳಿದ ಮನೆ ಮದ್ದು ಇದು, ರಪ್ಪ ನಿಮ್ಮ ಗ್ಯಾಸ್ಟ್ರಿಕ್ ಎಲ್ಲ ರಪ್ಪ ನಿಲ್ತದೆ. ಅದನ್ನು ನಿಮ್ಗೆ ಹೇಳಿಕೊಡುವ ನೋಡಿ. ಇದು ಶುಂಠಿ ಗೊತ್ತುಂಟಲ್ಲ ನೋಡಿ, ಈ ರೀತಿಯ ಶುಂಠಿ ಅದನ್ನುಂಟಲ್ಲ ನೋಡಿ, ಈ ರೀತಿಯ ಚಿಕ್ಕದೊಂದು ಪೀಸ್ ಮಾಡಿ ಒಂದಿಷ್ಟು ದೊಡ್ಡ ತಗೊಳ್ಬೇಕು ನೀವು. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ತಿನ್ನಿ ಅಂತೆ. ಸ್ವಲ್ಪ ಚಿಕ್ಕ ಕಟ್ ಮಾಡಿ ತಿಂದರೂ ಆಗ್ಬೋದು, ಕಟ್ ಮಾಡಿ ಈ ರೀತಿ ಉಪ್ಪು ಮಿಕ್ಸ್ ಮಾಡಿ ಈ ರೀತಿ ತಿಂದ್ರೆ ಉಂಟಲ್ಲ, ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತೆ. ಮತ್ತೆ ಗರ್ನಲ್ಲೆಲ್ಲ ಕಡಿಮೆ ಆಗ್ತದೆ ನೋಡಿ, ಈ ರೀತಿ ಇದು ಶುಂಠಿ ಉಪ್ಪೆಲ್ಲ ಮಾಡಿ ತಿಂದ್ರೆ. ಈಗ ಕೆಲವರು ಉಂಟಲ್ಲ ಹೋಗಿರ್ತಾರೆ ಟ್ರಿಪ್ಪಿಗೆ, ಟ್ರಾವೆಲ್ ಮಾಡುವಾಗ ಎಲ್ಲಿಗಾದ್ರೂ ಹೋಗ್ತಿರುವಾಗ ಬೇರೆಯವರಲ್ಲಿ ಹೇಳ್ಬೇಕಲ್ಲ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗ್ತಾ ಉಂಟು ಅಂತ ಹೇಳಿ. ಇಬ್ಬರಲ್ಲಿ ಹತ್ರ ಇದ್ದವರಲ್ಲಿ ಹೇಳುವರು, ಮತ್ತೆ ಎಲ್ಲರಲ್ಲಿ ಎಲ್ಲ ಹೇಳಿಕೆ ನಾಚಿಕೆ ಆಗುದಿಲ್ಲ. ಅದಕ್ಕೆ ಈ ರೀತಿಯ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ಅಂತೆ. ಮತ್ತೆ ಇದು ದೊಡ್ಡ ದೊಡ್ಡ ಗ್ಯಾಸ್ಟ್ರಿಕ್ ಎಲ್ಲ ಆದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು. ಇದು ಚಿಕ್ಕ ಚಿಕ್ಕ ಬಟಾಟೆ ಬಟಾಣಿ ಎಲ್ಲ ಆಲೂಗಡ್ಡೆ ತಿಂದೆಲ್ಲ ಆಗುದಕ್ಕೆ ಮಾತ್ರ ಇದು ಮನೆ ಮದ್ದು. ಟ್ರೈ ಮಾಡಿ ನೋಡಿ. ಶುಂಠಿ ಉಪ್ಪು ಮಿಕ್ಸ್ ಮಾಡಿ ಅದನ್ನ ತೊಳೆದು ತಿನ್ನಿ ಆಯ್ತಾ. ಈ ಮಣ್ಣೆಲ್ಲ ಇರ್ತದೆ, ಅದು ಸಿಪ್ಪೆಲ್ಲ ತೆಗೆದು ಅದ್ರ ಉಪ್ಪೆಲ್ಲ ಮಿಕ್ಸ್ ಮಾಡಿ ತಿಂದು ನೋಡಿ ಅಂತೆ, ಗ್ಯಾಸ್ಟ್ರಿಕ್ ನಿಲ್ತದೆ. ಇದೊಂದು ಹಳೆ ಕಾಲದ ಮದ್ದು. ನೀವು ಮೀನೆಲ್ಲ ಗಮ್ಮತ್ತು ತಿಂದಿದ್ದೀರಲ್ಲ, ಮೀನಿನ ಮೊಟ್ಟೆ ನೋಡಿದ್ದೀರಾ? ಕೆಲವರು ನೋಡಿರ್ಬೋದು ಮೀನಿನ ಮೊಟ್ಟೆ ಎಲ್ಲ. ನಮ್ಮ ಆಚೆಲ್ಲ ಉಂಟಲ್ಲ ಮೀನಿನ ಮೊಟ್ಟೆ ಸೇಲಿಗಿರ್ತದೆ. ಹಾಗೆ ನೋಡಿ ಇದ್ರೊಳಗೆ ಮೀನಿನ ಮೊಟ್ಟೆ ಉಂಟು, ಅದನ್ನ ನಿಮ್ಗೆ ತೋರಿಸುವ. ಇದು ಬೂತಾಯಿ ಮೀನು ಉಂಟಲ್ಲ, ಈಗೆಲ್ಲ ಬೂತಾಯಿ ಮೀನಲ್ಲೆಲ್ಲ ಮೀನಿನ ಮೊಟ್ಟೆ ಸಿಗುವ ಸಮಯ ನೋಡಿ. ಇದು ಬೂತಾಯಿ, ಮತ್ತೊಂದು ಕೊಂತಿ ನೋಡಿ, ಕೊಂತಿ ಮೀನು ಅಂತ ಉಂಟು ನೋಡಿ, ಕೊಂತಿ ಮೀನು ಈ ರೀತಿ. ಈಗ ಬೂತಾಯಿ ಮೊಟ್ಟೆ ಇರೋದು ಬೂತಾಯಿ ಮೀನಿನಲ್ಲಿ ನೋಡಿ. ಮೀನಿನ ಮೊಟ್ಟೆ ನೋಡಿ ಈ ರೀತಿ ಉಂಟು. ಎಲ್ಲ ಬೂತಾಯಿ ಮೀನಲ್ಲಿ ಮೀನಿನ ಮೊಟ್ಟೆ ಉಂಟು ಈ ರೀತಿ ನೋಡಿ. ಇದು ಸೇಲಿಗೆ ಇರ್ತದೆ ಗೊತ್ತುಂಟಾ? ಮೀನಿನ ಮಾರ್ಕೆಟಲ್ಲೆಲ್ಲ ಕೆಲವೊಂದು ದೊಡ್ಡ ದೊಡ್ಡ ಮೀನಿನ ಮಾರ್ಕೆಟ್ ಇರ್ತದಲ್ಲ, ಅಲ್ಲೆಲ್ಲ ಸೇಲಿಗೆ ಉಂಟು ನೋಡಿ ಈ ರೀತಿ ಮೀನಿನ ಮೊಟ್ಟೆ. ಇಷ್ಟೇ, ಒಂದು ಮೀನಿನಲ್ಲಿ ಈ ರೀತಿಯ ಮೊಟ್ಟೆ ಇಷ್ಟೇ ಇರೋದು, ತೆಗಿಲಿಕ್ಕೆ ಸಹ ಬರೋದಿಲ್ಲ ಅಲ್ಲ ನೋಡಿ, ಈ ರೀತಿ ಮೀನಿನ ಮೊಟ್ಟೆ. ಮತ್ತೆ ಇದು ಕೆಲವರಿಗೆ ನೋಡುವಾಗ ಉಂಟಲ್ಲ ಅಂತ ಆಗ್ಬೋದು, ನಮಗೆಲ್ಲ ಹೀಗಾಗ್ತದೆ. ಯಾಕೆ ಹೇಳಿ, ಅಷ್ಟು ರುಚಿ ಮತ್ತೆ ಆರೋಗ್ಯಕ್ಕಂತೂ ಭಾರಿ ಒಳ್ಳೇದಿದು. ಯಾರು ಎಂಥದ್ದು ಬೇಕಾದ್ರೂ ಹೇಳಿ, ಬೂತಾಯಿ ಮೀನು ತಿನ್ನೋದು ಬಿಡಬೇಡಿ. ಯಾಕೆಂತ ಹೇಳಿದ್ರೆ ಆರೋಗ್ಯಕ್ಕೆ ತುಂಬಾ, ಅಲ್ಲಿ ಯಾವ ಡಾಕ್ಟರ್ ಹತ್ರ ಹೋದ್ರು ಬೂತಾಯಿ ಮೀನು ತಿನ್ನಿ ಅಂತಲೇ ಹೇಳುದು, ತಿನ್ಬೇಡಿ ಹೇಳುದಿಲ್ಲ. ಅಷ್ಟು ಒಳ್ಳೇದು ಬೂತಾಯಿ ಮೀನು ಗೊತ್ತುಂಟಾ? ಹಾಗೆಂತ ಇಲ್ಲಲ್ಲ. ಮತ್ತೆ ಬರ್ತೇನೆ ವಾಪಸ್ ಮಾತಾಡ್ಲಿಕ್ಕೆ. ಬಾಯ್.